ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಕೂಡ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಒಕ್ಕೂಟದಲ್ಲಿ ಇದ್ದೇವೆ. ನವೆಂಬರ್ 1ನೇ ತಾರೀಕು ಭಾಷಾವಾರು ಪ್ರಾಂತ್ಯ ಉದಯ ಆಯಿತು. ನಾವೆಲ್ಲ ಭಾರತೀಯರು. ಆದರೆ ಯಾವ್ಯಾವ ಭಾಷೆ ಮಾತಾಡ್ತಾ ಇದ್ರು ಆ ಪ್ರಾಂತ್ಯದಲ್ಲಿ ಆ ಭಾಷೆಯ ಆಡಳಿತ ಇರಬೇಕು ಅಂತೇಳಿ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಯಿತು. 1956 ನವೆಂಬರ್ 1ನೇ ತಾರೀಕಿನಿಂದ ನಾವು ಅಖಿಲ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯದವರು ಕೂಡ ಅವರವರ ಭಾಷಾ ಪ್ರಾಂತ್ಯಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಬೇರೆ ಭಾಷೆ ಮಾತಾಡಲಿಕ್ಕೆ, ಕಲೀಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಕನ್ನಡ ಆಡಳಿತ ಭಾಷೆಯಾಗಿರಬೇಕು. ಕನ್ನಡ ನಮ್ಮ ಮಾತೃಭಾಷೆ, ಇದು ಸಾರ್ವಭೌಮ ಭಾಷೆ ಆಗಬೇಕು ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದೀವಿ. ಮಹಾರಾಷ್ಟ್ರದವರು ಮಹಾಜನ್ ರಿಪೋರ್ಟ್ ಬಂದ ಮೇಲೂ ಕೂಡ, ಮಹಾಜನನವರು ಮಹಾರಾಷ್ಟ್ರದವರು, ಅವರು ವರದಿ ಕೊಟ್ಟ ಮೇಲೂ ಕೂಡ, ವರದಿಯನ್ನ ಒಪ್ಪಿಕೊಂಡ ಮೇಲೂ ಕೂಡ ಅಂದಿನಿಂದ ಇವತ್ತಿನವರೆಗೆ ಆ ಮರಾಠಿಗರು ಪುಂಡುತನವನ್ನ ಬಿಟ್ಟಿಲ್ಲ. ಅವರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಲೇ ಇರ್ತಾರೆ. ಮೊನ್ನೆ ನಡೆದಂತ ಘಟನೆ ಹೊಸದೇನಲ್ಲ, ಹಿಂದೆನೂ ಕೂಡ ಬಹಳ ಸಾರಿ ಮಾಡಿದ್ದಾರೆ. ಕನ್ನಡ ಬಾವುಟ ಅಂತಂದ್ರೆ ಇಡೀ ಕರ್ನಾಟಕದ ಹೆಮ್ಮೆ. ಅದು ಪ್ರತಿಯೊಬ್ಬ ಕನ್ನಡಿಗರ ಹೆಮ್ಮೆ. ಅದನ್ನ ಸುಟ್ಟಾಕೋದ್ರ ಮೂಲಕ ಕನ್ನಡಿಗರಿಗೆ ಅವರಿಗೆ ನೋವುಂಟು ಮಾಡ್ತಕ್ಕಂಥ ಕೆಲಸವನ್ನ ಈ ಪುಂಡ್ರುಗಳು ಮಾಡ್ತಾ ಇದ್ದಾರೆ. ಕಳೆದ ವಾರ ಮಹಾರಾಷ್ಟ್ರದಲ್ಲಿ ಕನ್ನಡ ಬಾವುಟವನ್ನ ಸುಟ್ಟಾಕಿದ್ರು. ಈಗ ಮೊನ್ನೆ ಶುಕ್ರವಾರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ವಿರೂಪಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬರೀ ಕರ್ನಾಟಕಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಅವರು ಇಡೀ ದೇಶದ ಆಸ್ತಿ. ಅವರು ಸ್ವಾತಂತ್ರ್ಯ ಪ್ರೇಮಿ, ದೇಶಭಕ್ತ. ಅಂತ ಒಬ್ಬ ವ್ಯಕ್ತಿ ಇಡೀ ದೇಶದ ಆಸ್ತಿ ಅಂತ ತಿಳ್ಕೋಬೇಕು ನಾವು. ಅವ್ರ ಬಗ್ಗೆ ನಾವು ಅಗೌರವ ತೋರಿಸ್ತಕ್ಕಂಥದ್ದು, ಅವರ ಮೂರ್ತಿಯನ್ನ ವಿಕೃತಗೊಳಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಇಡೀ ರಾಷ್ಟ್ರಕ್ಕೆ ಮಾಡ್ತಕ್ಕಂಥ ಅವಮಾನ, ಇಡೀ ರಾಷ್ಟ್ರದ ಜನತೆಗೆ ಮಾಡ್ತಕ್ಕಂಥ ಅವಮಾನ. ಇದು ಈ ಪುಂಡ್ರಿಗೆ, ಈ ಪೋಖ್ರಿಗಳಿಗೆ ಯಾಕೆ ಅರ್ಥ ಆಯ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನು ಹೋಗಿದ್ದೆ ಇವತ್ತು ಬೆಳಗ್ಗೆ, ಸಂಗೊಳ್ಳಿ ರಾಯಣ್ಣ ಮೂರ್ತಿ ನೋಡ್ಕೊಬರೋಣ ಅಂತೇಳಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ನಾನು ಇವತ್ತು. ಅಲ್ಲಿ ಕನಕದಾಸರ ಕಾಲೋನಿನಲ್ಲಿ ಮೂರ್ತಿ ಇದೆ. ಇಂಟೀರಿಯರು ಬೆಳಗಾಂನಲ್ಲಿ ಇಂಟೀರಿಯರ್ ಪ್ರದೇಶದಲ್ಲಿ ಇದೆ. ಅದರ ಪಕ್ಕದಲ್ಲಿ ಒಂದು ಕೆರೆ ಇದೆ. ಆ ಮೂರ್ತಿ ಖಡ್ಗ ಕಿತ್ತಾಕಿದ್ರು, ಗುರಾಣಿ ಕಿತ್ತಾಕಿದ್ರು, ಮುಖನೆಲ್ಲ ವಿರೂಪಗೊಳಿಸಿದ್ರು. ಈಗ ಪೊಲೀಸ್ನವರೇನೋ ಅದು ಸರ್ ಮಾಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಹಾಗೇನೆ ಬೆಂಗಳೂರಿನಲ್ಲಿ ಶಿವಾಜಿ ಮಹಾರಾಜ್
ಅವ್ರಿಗೆ ಆ ಪ್ರತಿಮೆಗೆ ಮಸಿ ಬೆಳೀತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಶಿವಾಜಿ ಮಹಾರಾಜ ಆಗಲಿ, ಸಂಗೊಳ್ಳಿ ರಾಯಣ್ಣ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಝಾನ್ಸಿ ರಾಣಿ ಲಕ್ಷ್ಮಿ ಆಗಲಿ, ಇವರೆಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು, ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದಂತ ದೇಶ ಪ್ರೇಮಿಗಳು ಇವರು. ಅವರು ತಿಳ್ಕೋಬೇಕಾಗಿತ್ತು, ಇಂಥ ಮಹಾನ್ ನಾಯಕರಿಗೆ, ಇಂಥ ದೇಶ ಪ್ರೇಮಿಗಳಿಗೆ ನಾವು ಅವಮಾನ ಮಾಡಿದ್ರೆ ಇಡೀ ದೇಶಕ್ಕೆ ಅವಮಾನ ಮಾಡಿದಾಗ ಆಗ್ತದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗಿತ್ತು ಅವರು. ಆದ್ರೆ ಬಹುಶಃ ಅವ್ರಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಬುದ್ಧಿಹೀನರೋ ಏನೋ ಗೊತ್ತಿಲ್ಲ ನನಗೆ, ಅವಿವೇಕಗಳು ಅಂತ ಅನ್ಸುತ್ತೆ ನನಗೆ. ಯಾರ ವಿರುದ್ಧ ಇವರು ಮಾಡ್ತಾ ಇರೋದು? ದೇಶದ ಹೆಮ್ಮೆಯ ಪ್ರತೀಕವಾದಂತ ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡಿದ್ರೆ ಇಡೀ ದೇಶಕ್ಕೆ ಅವಮಾನ ಮಾಡಿದಾಗ ಆಗ್ತದೆ. ಶಿವಾಜಿ ಮಹಾರಾಜ್ಗೆ ಅವಮಾನ ಮಾಡಿದ್ರೆ ಇಡೀ ದೇಶಕ್ಕೆ ಅವಮಾನ ಮಾಡಿದಾಗ ಆಗ್ತದೆ. ಸ್ವಾಭಿಮಾನದ ಸಂಕೇತಗಳು ಇವರೆಲ್ಲ. ಈ ಪುಂಡರಿಗೆ ಇದನ್ನು ಅರ್ಥ ಆಗೋ ರೀತಿಯಲ್ಲಿ ಮಾಡಬೇಕಾಗ್ತದೆ. MESನವರು ಇದಾರಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು, ಅವರು ಪದೇ ಪದೇ ಕಾಲ್ ಕೆರ್ಕೊಂಡು ಮಾಡ್ತಾ ಇದ್ದಾರೆ ವಿನಾಕಾರಣವಾಗಿ. ಕನ್ನಡ ಭಾಷಿಕರು, ಉದಾರಿಗಳು ನಮ್ಮ ಉದಾರಿತನವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಸೌಮ್ಯವಾದಿಗಳು, ಯಾವಾಗಲೂ ಕೂಡ ಉದಾರಿಗಳು. ನಾವು ತಮಿಳುನಾಡಿನವ್ರ ತರ, ತೆಲಂಗಾಣದವ್ರ ತರ, ಕೇರಳದವ್ರ ತರ ನಾವು ಅಂಧ ಭಾಷಾಭಿಮಾನಿಗಳಲ್ಲ. ಭಾಷಾಭಿಮಾನ ಇರಬೇಕು, ಆದ್ರೆ ದುರಾಭಿಮಾನ ಇರಬಾರದು ಅಂತೇಳಿ ನಾವು ಸೌಮ್ಯವಾದಿಗಳಾಗಿ, ಉದಾರವಾದಿಗಳಾಗಿ ಇರ್ತೇವೆ. ಅದೇ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡಿದ್ದಾರಲ್ಲ ಇವರು. ಇವರಂತ ಮೂರ್ಖರು ಯಾರು ಇಲ್ಲ ಅಂತೇಳಿ ಹೇಳ್ಬೇಕಾಗ್ತದೆ. ಮೂರ್ಖರು, ದುರಂಕಾರಿಗಳು, ಕನ್ನಡ ಭಾಷೆಯ ವಿರೋಧಿಗಳು. ಇವ್ರಿಗೆ ಯಾವ ಸ್ವಾಭಿಮಾನನೂ ಇಲ್ಲ, ಯಾವ ದೇಶಭಕ್ತಿನೂ ಇಲ್ಲ, ದೇಶದ ಬಗ್ಗೆ ಗೌರವ ಇಲ್ಲ. ಇವರು ಅಟ್ಲೀಸ್ಟ್ ಸಂಗೊಳ್ಳಿ ರಾಯಣ್ಣ ಯಾರು ಅಂತ ತಿಳ್ಕೋಬೇಕಲ್ಲ, ಶಿವಾಜಿ ಮಹಾರಾಜ್ ಯಾರು ಅಂತ ತಿಳ್ಕೋಬೇಕಲ್ಲ, ಅವ್ರ ಕೊಡುಗೆ ಏನು ಈ ದೇಶಕ್ಕೆ ಅಂತ ತಿಳ್ಕೋಬೇಕಲ್ಲ. ಏನು ಗೊತ್ತಿಲ್ಲ ಅಂತಕ್ಕಂಥ ಬುದ್ಧಿಹೀನರು, ಚಾರಿತ್ರ್ಯಹೀನರು ಇವರು. ಇಂಥ ವ್ಯಕ್ತಿಗಳು ಇವತ್ತು ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ, ಪದೇ ಪದೇ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳಿಲ್ಲೇ ಇದ್ದಾರೆ. ಬಹುಶಃ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಅದು ನಾನು ಹೋಗಿ ನೋಡ್ಕೊ ಬಂದೆ. ಆ ಜಾಗ ನೋಡಿದೆ. ಅದಕ್ಕೆ ಪ್ರೊಟೆಕ್ಷನ್ ಇರಬೇಕಾಗ್ತದೆ. ಇಂಥ ಪ್ರತಿಮೆಗಳಿಗೆ ಎಲ್ಲ ಪ್ರೊಟೆಕ್ಷನ್ ಇರಬೇಕಾಗ್ತದೆ. ಬಿಕಾಸ್ ಬೆಳಗಾವಿ ಅಂತ ನಗರದಲ್ಲಿ ಪದೇ ಪದೇ ಅವರು ತಕರಾರು ಮಾಡ್ತಾ ಇರ್ತಕ್ಕಂಥ ಪ್ರದೇಶದಲ್ಲಿ ಯಾರ್ಯಾರು ತಕರಾರು ಮಾಡ್ತಾರೆ, ಯಾರ್ಯಾರು ಈ ಪುಂಡಾಟಿಕೆ ಮಾಡ್ತಾರೆ, ಇವ್ರನ್ನ ಬಲಿ ಹಾಕ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಂತ ಅನ್ಸುತ್ತೆ. ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅಂತ ಅನ್ಸುತ್ತೆ. ಮನೆ ಅಧ್ಯಕ್ಷರೇ, ಪೊಲೀಸ್ನವರು ಅವ್ರ ಮೇಲೆ ಬಹಳ ಕಠಿಣವಾದಂತ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಮತ್ತೆ ಕೆಲವರನ್ನ ಊರಿನ ಹೊರಗಡೆ ಹಾಕ್ಬೇಕಾಗತ್ತೆ.
ಗಡೀಪಾರು ಮಾಡೋದು ಗಡೀಪಾರು ಮಾಡಬೇಕಾಗುತ್ತೆ. ಅವ್ರು ಇಲ್ಲಿ ಇರಬಾರ್ದು, ಈ ನಾಡಿನಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ ಅವರು. ಅವರು ಕನ್ನಡಿಗರಾಗಿ ಇರಬೇಕಾಗಿತ್ತು. ಯಾಕಂದ್ರೆ ಈ ನೆಲದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಈ ನೆಲದ ನೀರು ಕುಡಿತಾ ಇದ್ದಾರೆ, ಈ ನೆಲದ ಅನ್ನ ತಿಂತಾ ಇದ್ದಾರೆ. ಎಲ್ಲ ಸವಲತ್ತುಗಳನ್ನು ಕೂಡ ಕರ್ನಾಟಕ ಸರ್ಕಾರದಿಂದ ಪಡ್ಕೊಳ್ತಾರೆ. ಮತ್ತೆ ಕನ್ನಡಿಗರ ಮೇಲೆ ಬೀಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ, ಮೇಲ್ ಬೀಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಂಥವರು ಇಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಅವರು. ಆದ್ರಿಂದ ಅವರನ್ನ ಗಡೀಪಾರು ಮಾಡಬೇಕು, ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಹುಶಃ ಇದ್ರ ಬಗ್ಗೆ ಆ ಪಾರ್ಟಿ ಈ ಪಾರ್ಟಿ ಅಂತೇನಿಲ್ಲ. ಇದಕ್ಕೆ ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ, JDS ಅಂತ ಇಲ್ಲ. ಇದಕ್ಕೆ ನಾವೆಲ್ಲ ಒಕ್ಕೊರಲಿನಿಂದ 225 ಜನ ಇರ್ತಕ್ಕಂಥ ಈ ಸದನ ಒಕ್ಕೊರಲಿನಿಂದ ಒಂದು ಖಂಡನಾ ನಿರ್ಣಯವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು, ಪ್ರಧಾನಮಂತ್ರಿಗಳಿಗೆ ಕಳಿಸಿಕೊಡಬೇಕು. ನೀವು ಕೂಡ ಮುಖ್ಯಮಂತ್ರಿಗಳ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಶಿವಾಜಿಯವರು ಕೂಡ ಮೂಲ ಕರ್ನಾಟಕದವರು. ನಾವು ಶಿವಾಜಿಯವರನ್ನು ಬಹಳ ಗೌರವದಿಂದ ಕಾಣ್ತೀವಿ. ಸಂಗೊಳ್ಳಿ ರಾಯಣ್ಣವರನ್ನ ಗೌರವದಿಂದ ಕಾಣ್ತೀವಿ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಮತ್ತೆ ನಂದಿಗಡ ಇವೆರಡೂ ಅಭಿವೃದ್ಧಿ ಮಾಡಿ ಅಲ್ಲಿ ಅದು ಒಂದು ಯಾತ್ರಾ ಸ್ಥಳ ಆಗಬೇಕು, ಪ್ರೇಕ್ಷಣೀಯ ಸ್ಥಳ ಆಗಬೇಕು ಅಂತೇಳಿ ಮಾಡಿದೆ. ಸುಮಾರು 280 ಕೋಟಿ ರೂಪಾಯಿಗಳನ್ನು ಕೊಟ್ಟು ಅದು ಕೆಲಸ ಇನ್ನೂ ನಡೀತಾ ಇದೆ. ಯಾಕಂತಂದ್ರೆ ಇಂಥವರು ನಮಗೆ ಸ್ಫೂರ್ತಿ. ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥವ್ರು. ನಂಬಿಕಸ್ತ ಅತ್ಯಂತ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಎಷ್ಟು ನಂಬಿಕಸ್ತ ಅಂತಂದ್ರೆ ಹೇಳಲಿಕ್ಕಾಗಲ್ಲ. ಬಲಗೈ ಬಂಟ ಅಂತ ಕರೀತಾ ಇದ್ರು, ಬಲಗೈ ಬಂಟ ಅಂತ ಕರಿತಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನವರು ಜೈಲಿಗೆ ಹೋದ್ರು ಕೂಡ ಸಂಗೊಳ್ಳಿ ರಾಯಣ್ಣವರು ಹೊರಗಡೆ ಇದ್ಕೊಂಡು ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನ ಮಾಡಿದರು. ಕೊನೆಯಲ್ಲಿ ನಮ್ಮವರೇ ಸಪೋರ್ಟ್ ಮಾಡಿ ಸಂಗೊಳ್ಳಿ ರಾಯಣ್ಣವ್ರನ್ನ ಇಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅವ್ರು ಸಿಕ್ಬೇಕಾಗಿ ಬಂತು. ಅವ್ರು ಸ್ನಾನ ಮಾಡುವಾಗ ಕೆರೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಇಲ್ಲದಿದ್ರೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಸೆರೆ ಆಯ್ತಿರ್ಲಿಲ್ಲ. ಸೆರೆಯಾಗಿ ಪಾಪ ನೇಣ್ಗಂಬಕ್ಕೆ ಏರಿಸಿದ್ರು ಅವ್ರನ್ನ. ಅಂಥ ಒಬ್ಬ ದೇಶ ಪ್ರೇಮಿ. ಎಲ್ಲ ಹಳ್ಳಿ ಜನರನ್ನೆಲ್ಲ ಶೇಖರಣೆ ಮಾಡಿ ಅವ್ರಿಗೂ ಒಟ್ಟುಗೂಡಿಸ್ಕೊಂಡು ಅವ್ರಿಗೆಲ್ಲ ಯುದ್ಧ ತರಬೇತಿ ಕೊಟ್ಟು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದಕ್ಕೆ ತಯಾರು ಮಾಡಿ ನಾನು ಕಿತ್ತೂರನ್ನ ಮತ್ತೆ ಬ್ರಿಟಿಷ್ನವರಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ ಛಲದಿಂದ ಹೋರಾಟ ಮಾಡ್ತಾ ಇದ್ರು. ಅಂತ ಒಬ್ಬ ವ್ಯಕ್ತಿಯನ್ನ ವಿರೂಪಗೊಳಿಸೋದಿದೆಯಲ್ಲ, 6.5 ಕೋಟಿ ಜನರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ತಿಳ್ಕೋಬೇಕಾಗ್ತದೆ. 6.5 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ, ಭಾರತೀಯರಿಗೆ ಮಾಡ್ತಕ್ಕಂಥ ಅವಮಾನ ಇದು. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇದರಲ್ಲಿ ರಾಜಕೀಯ ಬೇಡ. ಕನ್ನಡ ನಾಡನ್ನ ಗೌರವಿಸ್ತಕ್ಕಂಥದ್ದು, ಕನ್ನಡ ನಾಡನ್ನು ಉಳಿಸ್ತಕ್ಕಂಥದ್ದು, ಕನ್ನಡ ಭಾಷೆಯನ್ನು ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ, ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಇರೋದ್ರಿಂದ ನಾವು ಎಲ್ಲರೂ ಒಟ್ಟಾಗಿ ಒಂದು ಖಂಡನಾ ನಿರ್ಣಯವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು. ಮತ್ತೆ ಇಲ್ಲಿ ರಾಜ್ಯ ಸರ್ಕಾರ
ಎಷ್ಟು ಕಠಿಣ ಕ್ರಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕಾಗುತ್ತೆ. ಮತ್ತೆ ಇಂಥವು ಮರುಕಳಿಸಬಾರದು. ಇಂಥ ಘಟನೆಗಳು ಪದೇ ಪದೇ ಮತ್ತೆ ಮತ್ತೆ ಮರುಕಳಿಸದ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ನಾನು ಅಲ್ಲಿ ಹೋಗಿದ್ದಾಗ ಲೋಕಲ್ ಜನ ಹೇಳ್ತಾ ಇದ್ರು, ಈ ಪ್ರತಿಮೆ ದೊಡ್ಡ ಪ್ರತಿಮೆ ಮಾಡಬೇಕು, ಆ ಕೆರೆ ಏರಿ ಮೇಲೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ರು. ಅದ್ರ ಬಗ್ಗೆನೂ ಕೂಡ ಸರ್ಕಾರ ಯೋಚನೆ ಮಾಡಿ. ಅಲ್ಲಿ ಜನರ ಅಭಿಪ್ರಾಯ ಇದು. ನಾನು ಹೋದಾಗ, ಬೆಳಿಗ್ಗೆ ಹೋದಾಗ ಆ ಜನರು ಅಲ್ಲಿ ಲೋಕಲ್ ಸ್ಥಳೀಯರು ಹೇಳ್ತಾ ಇದ್ದದ್ದು, ಅದರ ಪಕ್ಕದಲ್ಲಿ, ಅವರ ಪ್ರತಿಮೆ ಪಕ್ಕದಲ್ಲೇ ಕೆರೆ ಇದೆ. ಕೆರೆ ಒಂದು ದೊಡ್ಡ ಏರಿ ಇದೆ, ಬಂಡಿದೆ. ಆ ಬಂಡ್ ಮೇಲೆ ಮಾಡಬೇಕು, ಪ್ರತಿಮೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ದೊಡ್ಡ ಪ್ರತಿಮೆ ಮಾಡಬೇಕು, ಮತ್ತೆ ಇದಕ್ಕೆ ಪ್ರೊಟೆಕ್ಷನ್ ಇರಬೇಕು ಅಂತ ಮಾತನ್ನ ಹೇಳ್ತಾ ಇದ್ರು. ಸೊ ಅದನ್ನು ಕೂಡ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಅವರು ಯಾರೇ ಇರಲಿ, ಶಿವಾಜಿ ಮಹಾರಾಜರ ಬಗ್ಗೆ ಬೆಂಗಳೂರಿನಲ್ಲಿ ಯಾರೇ ಅದನ್ನು ಮಾಡಿದ್ರು ಕೂಡ ಅವ್ರನ್ನ ಯಾರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಗಡೀಪಾರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರು ಯಾರೇ ಆಗಿರಲಿ, ಅವ್ರಿಗೆ ಗಡೀಪಾರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ಬಹುಶಃ ಯಾರು ಸಿಕ್ಕಿಲ್ಲ ಅಂತ ಅನ್ಸುತ್ತೆ, ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ. ಸಿಕ್ಕಿದ್ರೆ ಅವ್ರನ್ನ ದಯಮಾಡಿ ಊರ್ ಬಿಟ್ಟು ಓಡಿಸಿ, ಅವ್ರನ್ನ ಹೊರಗಡೆಗೆ ಹಾಕಿ, ಅವ್ರನ್ನ ಕಠಿಣವಾದಂಥ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವರಿಗೆ ಜೈಲು ವಾಸ ಆಗ್ಬೇಕು. ಆ ಥರದ ಕೆಲಸ ಮಾಡಬೇಕಾಗ್ತದೆ. ಮತ್ತೆ ನಿಮ್ಮ ಇಂಟೆಲಿಜೆನ್ಸ್ ಅನ್ನು ಕೂಡ ಅದನ್ನ ಹೆಚ್ಚು ಭದ್ರಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ನಿನ್ನೆ ಬಸವಣ್ಣವ್ರ ಫೋಟೋ ಇದು ಮಾಡಿದಾರಂತೆ, ಗೊತ್ತಿಲ್ಲ ನನಗೆ. ಹಲಸಿ ಅನ್ನೋ ಕಡೆ ನೀನ್ ಹೇಳಮ್ಮ ಅಂಜಲಿ, ಇದು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಇದರ ಬಗ್ಗೆ, ನೀವು ಹೇಳಿ. ಸೊ ಅವ್ರು ಏನೇ ಆಗಲಿ, ಬಸವಣ್ಣನವರ ಪ್ರತಿಮೆ ಇರಬಹುದು, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇರಬಹುದು, ಕನಕದಾಸರ ಪ್ರತಿಮೆ ಇರಬಹುದು, ಶಿವಾಜಿ ಮಹಾರಾಜರ ಪ್ರತಿಮೆ ಇರಬಹುದು, ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಇರಬಹುದು, ಯಾವುದೇ ಪ್ರತಿಮೆ ಇರಲಿ, ಇವರೆಲ್ಲ ರಾಷ್ಟ್ರದ ಸ್ವಾಭಿಮಾನ ಇವ್ರದ್ದೆಲ್ಲ. ಇವ್ರು ರಕ್ಷಣೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ. ಆದ್ರಿಂದ ಇವರಿಗೆ ಪಾಠ ಕಲಿಸ್ತಕ್ಕಂಥ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಮತ್ತೆ ಇದನ್ನು ಮಾಡಬಾರದು, ಮತ್ತೆ ಆ ಥರದ ಶಿಕ್ಷೆ ಆಗಬೇಕು. ಅದಕ್ಕೆ ಒಕ್ಕೊರಲಿನಿಂದ ಒಂದು ಖಂಡನ ನಿರ್ಣಯವನ್ನ ಖಂಡಿಸಿ ಅದನ್ನ ಮಾಡೋಣ. ನಾನು ಕೂಡ ತೀವ್ರವಾಗಿ ಶಿವಾಜಿ ವಿರೂಪಗೊಳಿಸಿರ್ತಕ್ಕಂಥದ್ದನ್ನ ಮತ್ತೆ ಸಂಗೊಳ್ಳಿ ರಾಯಣ್ಣ ವಿರೂಪಗೊಳಿಸಿರ್ತಕ್ಕಂಥ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲ ಕನ್ನಡ ಸಂಘಟನೆಗಳೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಇವತ್ತು. ಕನ್ನಡ ಹೋರಾಟಗಾರರು, ಕನ್ನಡ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಇದನ್ನ ಇಡೀ ಸದನ ನಡೀತಾ ಇರೋ ಸಂದರ್ಭದಲ್ಲಿ ಮಾಡಿ, ಇಡೀ ಸದನ ಇದನ್ನ ಖಂಡಿಸಿ ನಿರ್ಣಯವನ್ನ ಮಾಡೋಣ. ನಾನು ಬಹುಶಃ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಇದಕ್ಕೆ ಅಂತ ಅನ್ಕೊಂಡಿದ್ದೀನಿ. ಇದನ್ನು ಮಾಡಿ ಕಳಿಸೋದಷ್ಟೇ ಅಲ್ಲ, ಕಾನೂನು ರೀತಿ ಏನೇನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆ ಮಾತಾಡಬೇಕು. ಅವ್ರಿಗೆ ಶಿವಸೇನಾ ಮುಖ್ಯಮಂತ್ರಿ ಇರಲಿ, ಇನ್ಯಾವುದೇ ಪಾರ್ಟಿ ಮುಖ್ಯಮಂತ್ರಿ ಇರಲಿ, ಈಸ್ ಚೀಫ್ ಮಿನಿಸ್ಟರ್, ನೈಬರಿಂಗ್ ಸ್ಟೇಟ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು. ಅವ್ರ ರಾಜ್ಯದಲ್ಲಿ ಬಾವುಟ ಕನ್ನಡ ಬಾವುಟ ಸುಟ್ಟಿರ್ತಕ್ಕಂಥದ್ದು. ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ನಮ್ದು ರೆಸ್ಪಾನ್ಸಿಬಿಲಿಟಿ ಆಗಿದೆ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು. ಇವ್ರ ಉದ್ದೇಶ ಏನು? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬೇಕು ಅಂತಕ್ಕಂಥದ್ದು, ಶಾಂತಿ ಕದಡಬೇಕು ಅಂತಕ್ಕಂಥದ್ದು, ಆ ದ್ವೇಷ ಪರ್ಮನೆಂಟ್ ಆಗಿ ಉಳಿಬೇಕು ಅಂತಕ್ಕಂಥ ಉದ್ದೇಶ ಇರ್ತಕ್ಕಂಥವ್ರು. ಅದಕ್ಕೋಸ್ಕರ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ, ಒಂದು ಖಂಡನ ನಿರ್ಣಯ ಮಾಡೋಣ. ನಮ್ಮ ಪಕ್ಷದಿಂದ ನಾವು ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಅವರಿಗೆ ಯಾರ ಪುಂಡ್ರಿದಾರಲ್ಲ, MES ಪುಂಡ್ರು ನೋಡಿ, ಅದನ್ನೇನಾದ್ರು ಲೀಗಲ್ ಆಗಿ ಯೋಚನೆ ಮಾಡಿ ಎಕ್ಸಾಮಿನ್ ಮಾಡಿಸಿ
MES ಅದನ್ನ ಬ್ಯಾನ್ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿ. ಬಹಳ ಜನ ಹೇಳ್ತಾ ಇದ್ದಾರೆ ಲೀಗಲ್ ಆಗಿ ಎಕ್ಸಾಮಿನ್ ಮಾಡಿಸಿ. ಇಫ್ ಇಟ್ ಈಸ್ ಪಾಸಿಬಲ್ ಅಂಡರ್ ಲಾ ಮಾಡಲೇಬೇಕು, ಅದರಲ್ಲಿ ಮುಲಾಜೆ ಏನಿಲ್ಲ, ಅದು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಮಾಧುಸ್ವಾಮಿ ಅದು ನೋಡಿ ಅದನ್ನು ಎಕ್ಸಾಮಿನ್ ಮಾಡಿಸಿ. ಇಫ್ ಇಟ್ ಈಸ್ ಪಾಸಿಬಲ್ ಆ MESನವರು ಅದನ್ನು ಬ್ಯಾನ್ ಮಾಡ್ತಕ್ಕಂಥ. ನಾವು ಅಲ್ಲೋಗಿ ನಾವೇನು ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾ ಇಲ್ಲ. ನಾವು ಅಲ್ಲೂ ಕನ್ನಡಿಗರಿದ್ದಾರೆ, ಮಹಾರಾಷ್ಟ್ರದಲ್ಲೂ ಕನ್ನಡಿಗರಿದ್ದಾರೆ, ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ನಡಿಗರಿದ್ದಾರೆ. ಇಂಥ ನೀಚ್ ಕೆಲಸ ಯಾವತ್ತೂ ಕೂಡ ಕನ್ನಡಿಗರು ಮಾಡಲ್ಲ. ಇದನ್ನೆಲ್ಲ ಮಾಡೋರು ಆ MESನವರೇ. ಅವ್ರಿಗೇನು ಮಾನ ಮರ್ಯಾದೆ ಏನು ಇದ್ದಾಗಿಲ್ಲ ಅನ್ನೋ ಕಾಣಿಸ್ತದೆ. ರಾಜ್ಯದಲ್ಲಿ ಈ ಕಿತಾಪತಿ ಮಾಡೋದು, ಶಾಂತಿ ಕದಡೋದು ಇದೇ ಕೆಲಸ ಅವ್ರಿಗೆ. ಭಾಷೆಯ ಹೆಸರಿನಲ್ಲಿ, ಗಡಿ ಪ್ರದೇಶದ ಹೆಸರಿನಲ್ಲಿ ಕಾಲ್ ಕೆರ್ಕೊಂಡು ಬರ್ತಾ ಇರ್ತಾರೆ. ಮಹಾಜನ್ ವರದಿ ಬಂದು ಎಷ್ಟೋ ವರ್ಷ ಆಗೋಯ್ತು. ಅದು ಕೋರ್ಸ್ ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಅದು ಬೇರೆ ವಿಚಾರ. ಸುಪ್ರೀಂ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು. ದಿಸ್ ಕೋರ್ಟ್ ಹ್ಯಾಸ್ ನೋ ಜ್ಯೂರಿಸ್ಡಿಕ್ಷನ್ ಟು ಟ್ರೈ ದಿ ಮ್ಯಾಟರ್. ಅದೇನೇ ಇರಲಿ, ಬಟ್ ಇದು ಬಹಳ ಅತಿ ಆಯಿತು ಇವ್ರದ್ದು. ಇದನ್ನ ಕನ್ನಡಿಗರಾದಂಥ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಒಕ್ಕೋಲಿನಿಂದ ಖಂಡಿಸಲೇಬೇಕಾಗ್ತದೆ. ಶ್ರೀಯುತ ಯಡಿಯೂರಪ್ಪನವರು